ಇಂದು ರಾಷ್ಟ್ರೀಯ ಭದ್ರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿಯನ್ನ ಮಾಡಲಾಗಿದೆ. ಪತ್ರಿಕಾಗೋಷ್ಠಿಯ ಉದ್ದೇಶ ಕೂಡಲ ಸಂಗಮದ ಪವಿತ್ರ ಕ್ಷೇತ್ರ, ಲಿಂಗಾಯತ ಧರ್ಮೀಯರ ಧರ್ಮ ಕ್ಷೇತ್ರ, ಆ ಒಂದು ಸ್ಥಾನದಲ್ಲಿ ಕಳೆದ 38 ವರ್ಷಗಳಿಂದ ಶರಣಮೇಳ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಜರುಗಲಾಗಿದೆ. ಇದು 39ನೇ ವರ್ಷದ ಶರಣಮೇಳವನ್ನ ಇದೇ ತಿಂಗಳು ಜನವರಿ 12, 13, 14 3 ದಿವಸಗಳ ಕಾಲ ಶರಣಮೇಳ ಕಾರ್ಯಕ್ರಮವನ್ನ ಕರ್ನಾಟಕ, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ, ತಮಿಳುನಾಡಿನಿಂದ ಲಕ್ಷಾಂತರ ಜನರು ಬಸವ ಅನುಯಾಯಿಗಳು ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಒಂದು ಕಾರ್ಯಕ್ರಮ ಅಂದ್ರೆ ಜನ ಬದುಕಲಿ ಜಗ ಬದುಕಲಿ ಅಂತ ಹೇಳಿ ಗುರು ಬಸವಣ್ಣನವರ 12ನೇ ಶತಮಾನದಲ್ಲಿ ಸಕಲ ಜೀವಾತ್ಮರಿಗೆ ಲೇಸನ್ನೇ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಅವರು ಧರ್ಮವನ್ನ ಸ್ಥಾಪನೆ ಮಾಡಿದರು. ವರ್ಣರಹಿತ, ವರ್ಗರಹಿತ, ಏನಪ್ಪ ಅಂದ್ರೆ ಲಿಂಗ ಭೇದವನ್ನ ಇಟ್ಕೊಂಡು ಎಲ್ಲರೂ ಸಮಾನರು. ಇವನಾರವ 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 ಎಂದೆನಿಸಿದರೆಯ, ಇವ ನಮ್ಮವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಅಂತಕ್ಕಂಥ ಒಂದು ತತ್ವದ ಆಧಾರದ ಮೇಲೆ ರಚನೆ ಆಗಿರ್ತಕ್ಕಂಥ ಲಿಂಗಾಯತ ಧರ್ಮ, ಆ ಧರ್ಮದ ಗುರುಗಳ ಒಂದು ಐಕ್ಯ ಸ್ಥಾನ. ಅಂದ್ರೆ ಯಾವ ಧರ್ಮದ ಗುರುಗಳು ಲಿಂಗೈಕ್ಯ ಹೊಂದಿರ್ತಾರೆ ಅದನ್ನ ಧರ್ಮ ಕ್ಷೇತ್ರವನ್ನಾಗಿ ಗುರುತಿಸಿ ಅದನ್ನ ಎಲ್ಲ ಧರ್ಮೀಯರು ಅದರಲ್ಲಿ ವರ್ಷಕ್ಕೆ ಒಂದ್ಸಲ ಆದ್ರೂ ಕೂಡ ಧರ್ಮಕ್ಷೇತ್ರಕ್ಕೆ ದರ್ಶನ ತೆಗೆದುಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಪೂಜ್ಯ ಶ್ರೀ ಲಿಂಗೈಕ್ಯ ಲಿಂಗಾನಂದ ಮಹಾಸ್ವಾಮಿಗಳು, ಪ್ರವಚನ ಪಿತಾಮಹ ಲಿಂಗಾನಂದ ಮಹಾಸ್ವಾಮಿಗಳು ಈ ಪ್ರಾರಂಭ ಮಾಡಿರ್ತಕ್ಕಂಥದ್ದು 1988ರಲ್ಲಿ 38 ವರ್ಷಗಳ ಕಾಲ ಈ ಒಂದು ಶರಣಮೇಳವನ್ನ ಅತ್ಯಂತ ಯಶಸ್ವಿಯಾಗಿ ಬಂದಿದೆ. ಆಗ ತರುವಾಯ ಜಗದ್ಗುರು ಲಿಂಗೈಕ್ಯ ಮಾತೆ ಮಾದೇವರು ಕೂಡ ಈ ಒಂದು ಶರಣಮೇಳವನ್ನ ಮುನ್ನಡೆಸಿಕೊಂಡು ಬಂದಿದ್ದಾರೆ. ಈಗ 3ನೇ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪೂಜ್ಯ ಶ್ರೀ ಜಗದ್ಗುರು ಗಂಗಾ ಮಾತಾಜಿಯವರ ನೇತೃತ್ವದಲ್ಲಿ ಈಗ ಶರಣಮೇಳ ಜರುಗ್ತಾ ಇದೆ. ಈ ಶರಣಮೇಳವನ್ನ ಉದ್ಘಾಟನೆಯನ್ನ ಮಹಾರಾಷ್ಟ್ರ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸುಶೀಲ್ ಕುಮಾರ್ ಶಿಂದೆ ಅವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸ್ತಾ ಇದ್ದಾರೆ. ಮತ್ತು MB ಪಾಟೀಲ್, ನಮ್ಮ ಕರ್ನಾಟಕ ರಾಜ್ಯದ ಸಚಿವರಾಗಿರ್ತಕ್ಕಂಥ MB ಪಾಟೀಲ್ರು ಈ ಕಾರ್ಯಕ್ರಮದಲ್ಲಿ ತರಂಗಿಣಿ ಅಂತಕ್ಕಂಥ ಕೃತಿಯನ್ನ, ಬಹಳ ಉತ್ಕೃಷ್ಟವಾಗಿರ್ತಕ್ಕಂಥ ಮಾದೇವ್ರ ಬಗ್ಗೆ ರಚನೆ ಮಾಡಿರ್ತಕ್ಕಂಥ ತರಂಗಿಣಿಯನ್ನ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಅಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಅಲ್ಲಿಯ ಶಾಸಕರಾಗಿರ್ತಕ್ಕಂಥ ವಿಜಯಾನಂದ್ ಕಾಶ್ಯಪ್ನವರು ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಈ 3 ದಿವಸಗಳ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನರು ಭಾಗವಹಿಸ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆಯಿಂದ 16,000 ಜನ ಏನಪ್ಪ ಅಂದ್ರೆ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅಲ್ಲಿ ನಡೀತಕ್ಕಂಥ 3 ದಿವಸಗಳ ಕಾಲ ದಾಸೋಹ, 24 ಗಂಟೆ ದಾಸೋಹ ನಡೀತಾ ಇದೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಅತಿಥಿಗಳಿಗೆ ಆ ದಾಸೋಹ ಸೇವೆಗೆ ಕಲಬುರಗಿಯಿಂದಲೇ ತೊಗರಿ ಬೇಳೆ ಏನು ಸಲ್ಲಿಸ್ತಾ ಇದ್ದೇವೆ. ಮತ್ತು ಹೆಚ್ಚಿನ ಜನರು ಪ್ರತಿ ವರ್ಷ ಜರುಗ್ತಾ ಬಂದಿದೆ, 38 ವರ್ಷಗಳಿಂದ ಮಾಡ್ತಾ ಬಂದಿದ್ದೇವೆ. ಈ ವರ್ಷ ಕೂಡ ಆ ಸೇವೆಯನ್ನೋದ್ರ ಜೊತೆಗೆ ಎಲ್ಲ ಏನಪ್ಪಾ ಅಂದ್ರೆ ಆಹಾರ ಪದಾರ್ಥಗಳು ಕೂಡ ಸೇವೆಯನ್ನ, ರೊಟ್ಟಿ, ಅನೇಕ ಸಾಮಗ್ರಿಗಳನ್ನು ಕೂಡ ದಾಸೋಹಕ್ಕೆ ಸಲ್ಲಿಸ್ತಕ್ಕಂಥ ಸೇವೆಯನ್ನ ಕಲಬುರಗಿ ಜಿಲ್ಲೆಯ ರಾಷ್ಟ್ರೀಯ ಬಸವದಳ ಮತ್ತು ಬಸವಪರ ಸಂಘಟನೆಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಕಲಬುರಗಿ ಜಿಲ್ಲೆಯ ಜನತೆಯಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಹೆಚ್ಚಿನ ಜನರು ಈ ಒಂದು 3 ದಿವಸಗಳ ಕಾಲ ಜರುಗತಕ್ಕಂಥ ಶರಣಮೇಳದಲ್ಲಿ ಭಾಗಿಯಾಗಿ ಆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ನನ್ನ ಹೆಸರು RG ಸೆಟ್ಗಾರ್, ಅಧ್ಯಕ್ಷರು ರಾಷ್ಟ್ರೀಯ ಬಸವ ಗುಲ್ಬರ್ಗ ಜಿಲ್ಲಾ ಘಟಕ.